ಡಿಯರ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ನೋಡ್ತಾ ಇರೋದು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆ ನಾನು ಹೇಗೆ ಮೊದಲನೇ ದಿನವೇ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಂತ. ಗುರುವಾರ ಸಂಜೆನೇ ಈ ಥರ ದೇವ್ರ ಪಾತ್ರೆ ಎಲ್ಲ ರೆಡಿ ಮಾಡಿಟ್ಕೊಂಡು ಶುಕ್ರವಾರ ಬೆಳಗ್ಗೆನೇ ನಾನು ಅಮ್ಮನವ್ರನ್ನ ಈ ರೀತಿ ಹೊಂದಿಸಿದ್ದೀನಿ. ನೋಡಿ, ನೈವೇದ್ಯಕ್ಕೆ ಅಂತ ಬೆಳಗ್ಗೆನೇ ಸಜ್ಜಿಗೆ ಮಾಡಿಟ್ಟು ಗಣಪತಿಗೆ ಹಾಲು ನೈವೇದ್ಯ ಇಟ್ಟು ನಾನು ಪೂಜೆ ಮಾಡಿದ್ದೀನಿ. ಮಧ್ಯಾಹ್ನ ನಂತರ ಹೋಳಿಗೆ ಮತ್ತು ಕಾಳುಗೋಜು ಮಾಡಿ ಸಂಜೆ ಪೂಜೆಗೆ ಇಟ್ಟದನ್ನ ಪೂಜೆ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಈ ಥರ ವೀಡಿಯೋ ಮಾಡ್ತಿರೋರಿಗೆ ಸಪೋರ್ಟ್ ಮಾಡಿ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬದಿಂದನೇ ನಾನು ವ್ಲಾಗ್ ಹಾಕಬೇಕು ಅಂದ್ಕೊಂಡೆ, ಬಟ್ ಅದನ್ನ ಎಡಿಟ್ ಮಾಡಿ ಹಾಕೋ ಅಷ್ಟರಲ್ಲಿ ಇಷ್ಟು ದಿನ ಆಯಿತು. ನೋಡಿ ಹೇಗೆ ನಾನು ಸಿಂಪಲಾಗೆ ಮಹಾಲಕ್ಷ್ಮಿ ಪೂಜೆ ಮಾಡಿದ್ದೀನಿ ಅಂತ. ಮತ್ತು ನಮ್ಮ ಅಪ್ಪನ ಮನೆಯಲ್ಲೂ ಸಹ, ಅತ್ತೆ ಮನೆಯಲ್ಲೂ ಸಹ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ. ನಾವಿರೋದು ಪೊಲೀಸ್ ಕ್ವಾರ್ಟರ್ಸಲ್ಲಿ, ಸೊ ನಾನು ಇಷ್ಟು ಸಿಂಪಲಾಗಿ ಮಾಡ್ತೀನಿ. ನೋಡಿ, ಅಮ್ಮನ ಮನೆ ಈ ಥರ ಸೀರೆ ಎಲ್ಲ ಹಾಕಿ ವರಮಹಾಲಕ್ಷ್ಮಿ ಹಬ್ಬನ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾರೆ. ಹಾಗೆ ನೋಡಿ, ಇದು ನನ್ನ ಮಗ 1 ವರ್ಷದ ಮಗುನ ಇಟ್ಕೊಂಡು ನಾನು ಈ ಥರ ಪೂಜೆ ಮಾಡಿರೋದು. ಅವನಿಗೆ ಬಾಳೆಹಣ್ಣು ಅಂದರೆ ಇಷ್ಟ. ಏನು ಐಟಮ್ ಇಟ್ಟಿರ್ತೀವೋ ಅದನ್ನೆಲ್ಲ ಎಳಿಲಿಕ್ಕೆ ಬರ್ತಿದ್ದ. ಇಟ್ಸ್ ಓಕೆ. ನಾನು ರೂಮಲ್ಲಿ ದೇವ್ರ ಮನೆ ಥರ ಏನು ಮಾಡಲ್ಲ, ಇದು ಪೊಲೀಸ್ ಕ್ವಾರ್ಟರ್ಸ್ ಆಗಿರೋ ಕಾರಣ ಒಂದು ರೂಮಲ್ಲಿ ನಾವು ಯೂಸ್ ಮಾಡಲ್ಲ. ಆ ರೂಮಲ್ಲಿ ಈ ಥರ ದೇವ್ರ ಮನೆಯನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ನನ್ನ ಮಗಳು ಅದು ನೋಡಿ, ಮಹಾಮಂಗಳಾರತಿ ಆಗೋ ಟೈಮು ಅದೊಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡು ಆ್ಯಡ್ ಮಾಡಿದ್ವಿ. ಥ್ಯಾಂಕ್ ಯು ಫ್ರೆಂಡ್ಸ್. ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.